ಘೋಷಣೆಯನ್ನು ಕೂಗಿದ್ದಾದಮೇಲೆ ಏಕಾಏಕಿ 6 ತಿಂಗಳು ಸಸ್ಪೆಂಡ್ ಮಾಡಿದ್ರು. ಅವರೇ ಹೇಳ್ತಾರೆ, ಬಹುಶಃ ಇವರು 2 ದಿನ ಮಾತ್ರ ಮಾಡ್ತಾರೆ ಅಂದ್ಕೊಂಡೆ, ನಾನು 6 ತಿಂಗಳು ಮಾಡಿದ್ದೀನಿ ಅಂತೇಳಿ. ನಾವು ಏನು ಹೋರಾಟ ಮಾಡಬೇಕೋ ಬಾವಿಗೂ ಇಳಿತೀವಿ, ಹೋರಾಟವನ್ನು ಮಾಡ್ತೀವಿ, ಘೋಷಣೆಗಳನ್ನು ಕೂಗ್ತೀವಿ. ಸೊ ತನಿಖೆ ಏನು ಮಾಡಬೇಕು, ಯಾಕಂದರೆ ಹನಿ ಟ್ರ್ಯಾಪ್ ಮಾಡಿದವ್ರಿಗೆ ಫೋನ್ ಟ್ಯಾಪ್ ಮಾಡೋದೇನು ಭಾಳ ದೊಡ್ಡ ವಿಚಾರ ಅಲ್ಲ. ನಮ್ಮನ್ನು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂತಹ ಅಲವತ್ತುಕೊಂಡವರು ಕಾಂಗ್ರೆಸ್ ಅವರು. ಆದರೆ ಸದನದಲ್ಲಿ ಟ್ರ್ಯಾಪ್ ಆಗಿದ್ದು BJPಯ 18 ಶಾಸಕರು. ಸದನದಲ್ಲಿ ಇಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಇದು ಸದನದ ಸತ್ತು, ಹೀಗಾಗಿ ಇದಕ್ಕೆ ನ್ಯಾಯಯುತವಾಗಿ ಯಾವುದಾದ್ರೂ ಒಂದು ಕ್ರಮ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದು BJP ಹಾಗೂ ಎಲ್ಲ ಪಕ್ಷದ ಶಾಸಕರು ಕೂಡ. ಆದರೆ ಸ್ಪೀಕರ್ ಅವ್ರ ಮೇಲೆ ಪೇಪರ್ ಎಸೆದರು, ಬುಕ್ಗಳನ್ನು ಎಸೆದರು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಸ್ಪೀಕರ್ ಖಾದರ್ ಅವರು 18 ಜನ BJP ಶಾಸಕರನ್ನು ಸದನದಿಂದ 6 ತಿಂಗಳ ಕಾಲ ಅಮಾನತು ಮಾಡಿದ್ದಾರೆ. ಯಲಹಂಕ ಶಾಸಕರಾದಂತಹ SR ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿನ್ನೆ ಮತ್ತೆ ಸ್ಪೀಕರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಸ್ಪೀಕರ್ ಅವರ ಈ ನಡೆ ಬಗ್ಗೆ ಏನು ಹೇಳ್ತೀರಾ? ಜೊತೆಗೆ ಹೆಚ್ಚು ಮಾತನಾಡಿದ್ರೆ 1 ವರ್ಷ ನಾನು ಅದನ್ನು ಎಕ್ಸ್ಟೆಂಡ್ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಮೊನ್ನೆ ಏನು ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಾವು ಅಧಿವೇಶನ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭಾಷಣಕ್ಕೆ ಮೊದಲು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ವಿ. ಸೊ ನಮ್ಮ ವಿರೋಧ ಪಕ್ಷದ ನಾಯಕರ ಸೂಚನೆ ಮೇರೆಗೆ ನಾವು ಬಾವಿಯಲ್ಲಿ ಕೂಡ ಧರಣ ಮಾಡಿದ್ವಿ. ಸೊ ನಮ್ಮ ಕಡೆ ಅವರು ಕಿವಿ ಕೊಡಲಿಲ್ಲ, ನಮ್ಮ ಮಾತಿಗೆ ಕೂಡ ಅವರು ಯಾವುದೇ ಮನ್ನಣೆಯನ್ನು ಕೊಡಲಿಲ್ಲ. ಮುಖ್ಯಮಂತ್ರಿಗಳಿಗೆ ರಿಪ್ಲೈ ಕೊಡೋದಕ್ಕೆ ಅವಕಾಶವನ್ನು ಕೊಟ್ಟರು. ಸೊ ಆವಾಗ ನಾವು ಸಹಜವಾಗಿ ಸ್ವಲ್ಪ ಹೋರಾಟವನ್ನು ತೀವ್ರ ಮಾಡಿದ್ವಿ. ನಾವು ಸಭಾಧ್ಯಕ್ಷರ ಪೀಠದ ಹತ್ರನೂ ನಿಂತ್ಕೊಂಡ್ವಿ. ಪೀಠದ ಹತ್ರ ನಿಂತ್ಕೊಂಡ್ರೆ ಭಾಳ ಜನ ಶಾಸಕರು ಪೀಠದ ಹತ್ರ ನಿಂತ್ಕೊಂಡಿದ್ವಿ. ನಾವಲ್ಲಿ ಎಸಿಯಾಗಿ ನಮ್ಮ ಹತ್ರ ಏನು ಪೇಪರ್ ಇತ್ತು? ನಮ್ಮ ಹತ್ರ ಯಾವ ಪೇಪರ್ ಇಲ್ಲ, ಏನಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ವಿ. ಮಾರ್ಷಲ್ಗಳು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದ್ರು. ಪೇಪರ್ ಕೆಲವು ಕಡೆ ಕೆಳಗಡೆಯಿಂದ ಎಸ್ದಂಥದ್ದು ಮತ್ತು ಆಡಳಿತ ಪಕ್ಷದ ಕಡೆಯಿಂದ ಕೂಡ ಅವರು ತೂರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವೊಂದು ಸ್ಪೀಕರ್ ಅವರ ಪೀಠದ ಹತ್ರ ಹೋದಾಗ ಮಾರ್ಷಲ್ಗಳು ಏನು ಮಾಡ್ತಾಯಿದ್ರು, ನಮ್ಮನ್ನು ಅಲ್ಲೇ ತಡಿಬೋದಾಗಿತ್ತು. ಅವರೇ ಮೇಲೆ ಕರ್ಕೊಂಡ್ರು, ಅವರೇ ಮಾರ್ಕೊಂಡು ಪಕ್ಕದಲ್ಲಿ ನಿಲ್ಲಿಸ್ಕೊಂಡ್ರು. ಕೆಲವು ಹೊಸಬರಿಗೆಲ್ಲ ಕೂಡ ಏನೋ ಪರವಾಗಿಲ್ಲ, ನಮ್ಗೆ ಅಟ್ಲೀಸ್ಟ್ ಫಸ್ಟ್ ಟೈಮು ಸ್ಪೀಕರ್ ಪಕ್ಕದಲ್ಲಿ ನಿಂತ್ಕೊಂಡು ಅಂತಕ್ಕಂಥ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅವಕಾಶ ಸಿಕ್ತು. ಘೋಷಣೆ ಕೂಗಿದ್ವಿ ನಾವು. ಘೋಷಣೆಯನ್ನು ಕೂಗಿದ್ದಾದಮೇಲೆ ಏಕಾಏಕಿ 6 ತಿಂಗಳು ಸಸ್ಪೆಂಡ್ ಮಾಡಿದ್ರು. ಅವರೇ ಹೇಳ್ತಾರೆ, ಬಹುಶಃ ಇವರು 2 ದಿನ ಮಾತ್ರ ಮಾಡ್ತಾರೆ ಅಂದ್ಕೊಂಡೆ, ನಾನು 6 ತಿಂಗಳು ಮಾಡಿದ್ದೀನಿ ಅಂತೇಳಿ. ಒಂದು ಸಭಾಧ್ಯಕ್ಷರೇ ತೀರ್ಮಾನ ತಗೊಂಡಿರಲ್ಲ, ಅವ್ರಿಗೆ ಯಾವ ಥರ ಇವರಿಗೆ ಅಮಾನತು ಹೆಂಗೆ ಮಾಡಬೇಕು ಅಂಥೇಳಿ ಆಡಳಿತ ಪಕ್ಷದ ಸಚಿವರುಗಳು ಅವರೆಲ್ಲ ಕೂಡ ಒತ್ತಡವನ್ನು ಹಾಕಿ ಅವ್ರ ಕಡೆಯಿಂದ ಇದನ್ನು ಮಾಡಿಸಿದ್ದಾರೆ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಮಾಹಿತಿ. ಆದರೆ ಇವರು ಇನ್ನೂ ಸ್ವಲ್ಪ ವಿಶೇಷ, ಕಮಿಟಿ ಮೀಟಿಂಗ್ ಬರಬಾರ್ದು, ಮತ್ತು ಅವರು TIDA ಕೊಡೋದಿಲ್ಲ, ಮತ್ತು ಅವ್ರು ಕೊಡ್ತಕ್ಕಂಥ ಯಾವುದೇ ಸೂಚನೆಗಳನ್ನು, ಅಂದರೆ ನಾವು ಸ್ಪೀಕರ್ ಅವ್ರಿಗೆ ಕಚೇರಿಗೆ ಯಾವುದೇ ಸೂಚನಾ ಪತ್ರಗಳನ್ನು ಕೊಟ್ಟರು ಸ್ವೀಕಾರ ಮಾಡಬಾರ್ದು ಅಂತೇಳಿ. ಬಹುಶಃ ಇದು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈ ಥರದ ತೀರ್ಮಾನವನ್ನು ತಗೊಂಡಿಲ್ಲ. ಮತ್ತು ಅದು ಹೇಳವ್ರೆ, ಅವರು ಮನವಿಯನ್ನು ಕೊಟ್ಟರೆ ಪುನರ್ ಪರಿಶೀಲನೆ ಮಾಡ್ತೀರಿ ಅಂತೇಳಿ. ನಾವು ತಪ್ಪು ಮಾಡಿದ್ಲಂತೂ ಇಲ್ಲ. ಆಗ ಅವರು ಯಾಕಂದರೆ ಅವರು ಸ್ಪೀಕರ್ ಅಂತಂದರೆ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಇಬ್ಬರನ್ನು ಕೂಡ ಅವ್ರು ಸಮಜಾಯಿಸಿ ಯಾರು ತಪ್ಪು ಮಾಡಿದ್ರು ಕೂಡ ಸರ್ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು. ಅವರು ಕೆಲವು ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ಕೂಡ ಕೆಲವು ತೀರ್ಮಾನಗಳನ್ನು ತಗೊಳ್ತಕ್ಕಂಥದ್ದು, ವಿರೋಧ ಪಕ್ಷದ ಕಡೆಗೆ ಕಡೆಗಣಿಸ್ತಕ್ಕಂಥ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ. ಯಾಕಂದರೆ ಒಬ್ಬ ಸಭಾಧ್ಯಕ್ಷರು ಅನ್ನೋದ್ರ ಬಗ್ಗೆ ನಮಗೆ ಖಾದರ್ ಸಾಹೇಬ್ರ ಬಗ್ಗೆ ಭಾಳ ಗೌರವ ಐತೆ. ಆದರೆ ಅವರು ಆ ಪೀಠದಲ್ಲಿ ಕೂತ್ಕೊಂಡಾಗ ಕೆಲವು ಸಂದರ್ಭದಲ್ಲಿ ಆಡಳಿತ ಪಕ್ಷದವ್ರು ಏನು ಹೇಳ್ತಾರೋ ಆ ಥರನೇ ತೀರ್ಮಾನವನ್ನು ತಗೊಂಡವ್ರೆ ಅಂತೇಳಿ ನಮ್ಗೆ ಅನ್ನಿಸ್ತಕ್ಕಂಥದ್ದು. ಮತ್ತು ನಿನ್ನೆ ನಾನು ಮಾಧ್ಯಮದಲ್ಲಿ ಅವ್ರು ಮಾತಾಡಿರ್ತಕ್ಕಂಥದ್ದು ನೋಡಿದ್ದೀನಿ. ಇದು 6 ತಿಂಗಳಲ್ಲ, ತಿರ್ಗಾ ಏನಾರ ಮಾಡಿದ್ರೆ 1 ವರ್ಷ ಅಂಥೇಳಿ. ಇದರಿಂದ ಎದುರ್ಸೋಕ್ಕಂತೂ ನಮ್ಮನ್ನಾಗೋದಿಲ್ಲ. ನಾವು ಏನು ಹೋರಾಟ ಮಾಡಬೇಕೋ ಬಾವಿಗೂ ಇಳಿತೀವಿ, ಹೋರಾಟವನ್ನು ಮಾಡ್ತೀವಿ, ಘೋಷಣೆಗಳನ್ನು ಕೂಗ್ತೀವಿ. ಇದರಿಂದ ಅವರು ನಮ್ಮನ್ನು ಪ್ರಜಾಪ್ರಭುತ್ವದಲ್ಲಿ ನಮಗಿರ್ತಕ್ಕಂಥ ಹೋರಾಟದ ಹಕ್ಕುಗಳನ್ನು ಹತ್ತಿಕ್ಕಾಗೋದಿಲ್ಲ ಅದರಲ್ಲಿ. ಸೊ ಇದರಿಂದ ನಮಗೇನು ಯಾವುದೇ ಅಂಜಿಕೆಯೂ ಇಲ್ಲ. ಮತ್ತು ಇವತ್ತು ನಾವೇನು ಆಡಳಿತ ಪಕ್ಷದವ್ರು ನಮಗೇನು ವಿರೋಧ ಪಕ್ಷದವ್ರು ಭಾಳ ಮಾನ್ಯತೆ ಕೊಡ್ತಾರೆ ಅಂತ ಏನಿಲ್ಲ. ನಾವು ವಿಧಾನಸೌಧದ 3ನೇ ಮಾಡಿಗೆ ಹೋಗಿ ಭಾಳ ದಿನನೇ ಆಗೋಯ್ತು. ಯಾಕಂದರೆ ಯಾರಿಗೆ ಪತ್ರನೂ ನಾವು ಕೊಡೋಂಗಿಲ್ಲ, ಅಧಿಕಾರಿಗಳ ಹತ್ರನೂ ಹೋಗೋದಿಲ್ಲ. ಅಸೆಂಬ್ಲಿಗೆ ಜುಲೈ ತಿಂಗಳಲ್ಲಿ ಅಸೆಂಬ್ಲಿ ನಡೀತದೆ, ಅದಕ್ಕೊಂದಕ್ಕೆ ಹೋಗೋಕ್ಕಾಗದೇ ಇರ್ಬೋದು. ಇನ್ನೊಂದು ವರ್ಷ ಮಾಡ್ತು ಅಂತಂದರೆ ಇನ್ನೇನು 2 ವರ್ಷಕ್ಕೆ ಎಲೆಕ್ಷನ್ನೇ ಬರ್ತದೆ, ಅವರೇ ಹೋಗಲ್ಲ ಅಸೆಂಬ್ಲಿಗೆ, ಅವರೇ ಹೋಗೋದಿಲ್ಲ. ಸೊ ಇದ್ರ ಬಗ್ಗೆ ನಮಗೆ ಯಾವುದೂ ಇಲ್ಲ. ಸಭಾಧ್ಯಕ್ಷರೇ ಅವರೇ ಪರಿಶೀಲನೆ ಮಾಡಿ, ಹೌದು ನಾವು ಕೊಟ್ಟಿರ್ತಕ್ಕಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತಕ್ಕಂಥ ಅವರೇ ಅರಿತುಕೊಂಡು, ಸೊ ಇದನ್ನು ನಮಗೇನು ಇವತ್ತು 6 ತಿಂಗಳಿದೆ ಅದನ್ನು ಕಡಿತ ಮಾಡೋಂಗಿದ್ರೆ ಮಾಡಲಿ, ಇಲ್ಲ ಅಂತಂದರೆ ನಾನು ಮಾಡಿದ್ದೆ ಸರಿ ಅಂತ ಹೇಳಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ.
ಸರ್ ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಹೇಳಿದಂತಹ ರಾಜಣ್ಣ ಅವರು ಹಾಗೂ ರಾಜೇಂದ್ರ ಇಬ್ಬರು ಕೂಡ ಈಗ ದೂರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಿನ್ನೇನೂ ಬರಲಿಲ್ಲ, ಇವತ್ತು ಕೂಡ ದೂರು ಕೊಡೋ ಸಾಧ್ಯತೆ ಭಾಳಷ್ಟು ಕಡಿಮೆ, ಹಿತೈಷಿಗಳ ಜೊತೆ ಚರ್ಚೆ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ರಾಜಣ್ಣ ಅವರು ಹೇಳ್ತಿದ್ದಾರೆ. ತಾವು ಸೇರಿದಂತೆ ಇಡೀ ಸದನ ಅವತ್ತು ರಾಜಣ್ಣ ಅವರ ಪರವಾಗಿ ನಿಂತಿತ್ತು. ನಾವು ರಾಜಣ್ಣವ್ರು ಅನ್ನೋದಕ್ಕಿಂತ ನಮ್ಮ ವಿಧಾನಸಭೆಯಲ್ಲಿ ಎಲ್ಲ ಶಾಸಕರು ಕೂಡ ನಾವು ಒಂದೇ. ಒಬ್ಬ ಹಿರಿಯ ಸಚಿವರ ಮೇಲೆ ಹನಿ ಟ್ರ್ಯಾಪ್ ವಿಚಾರ ಅವರೇ ಪ್ರಸ್ತಾಪ ಮಾಡಿದಾಗ ನನ್ನ ಮೇಲೆ ಆಗಿದೆ ಮತ್ತು ಅವ್ರ ಮಗನ ಮೇಲೆ ಕೂಡ ಆಗಿದೆ ಅಂತೇಳಿ ಅವರೇ ಹೇಳಿದಾಗ ನಾವು ಸಹಜವಾಗಿ ಪಕ್ಷಾತೀತವಾಗಿ ಅದನ್ನು ತನಿಖೆ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ವಿ. ಅವರು ಕೂಡ ನಾನು ಗೃಹ ಸಚಿವರು ಹೇಳಿದ್ರು ದೂರನ್ನು ಕೊಡಲಿ ಅಂತೇಳಿ ದೂರನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಒಂದು ವಾರ ಆದರೂ ಕೂಡ ಇಲ್ಲಿವರೆಗೂ ದೂರನ್ನು ಕೊಟ್ಟಿಲ್ಲ. ನಾನಿನ್ನೂ ಚರ್ಚೆ ಮಾಡ್ತಾಯಿದ್ದೀನಿ, ಸಂಘ ನನ್ನ ಹತ್ರ ಎಲ್ಲ ದಾಖಲೆಗಳೈತೆ, ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂತೇಳಿ. ಇವತ್ತು ನೆನ್ನೆ ನೋಡಿದೆ, ರಾಜೇಂದ್ರ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾರು ಹನಿ ಟ್ರ್ಯಾಪ್ ಮಾಡಿದ್ರು ಅವರು ನಾವು ಗೃಹ ಬಂಧನದಲ್ಲಿ ಇಟ್ಟಿದ್ದೀವಿ ಅಂತ ಅವರೇ ಹೇಳ್ತಾರೆ. ಅಂದರೆ ಸಾಕ್ಷಿಗಳು ಅವ್ರ ಹತ್ರ ಐತೆ ಅದರದ್ದು. ಸೊ ನಾವು ಇವ್ರಿಗೋಸ್ಕರ ಹೋರಾಟ ಮಾಡಿ ನಾವು 18 ಜನ ಸಸ್ಪೆಂಡ್ ಆಗಿದ್ದೀವಿ ನಾವು. ಸೊ ಇವತ್ತು ನಾವು ಅಂದ್ಕೊಂಡಿರೋದು ಏನು ಅಂದರೆ ರಾಜಣ್ಣವರು ನೇರವಾದಂಥ ನೋಡಿ ದಿಟ್ಟ ಹೋರಾಟಗಾರ, ಯಾರಿಗೂ ಕೂಡ ಅವ್ರು ರಂಜೋದಿಲ್ಲ, ಅವ್ರು ಏನು ಹೇಳ್ತಾರೋ ಅದು ನಡ್ಕೊಂಡವ್ರು ಅಂತೇಳಿ ಈಗಲೂ ಕೂಡ ವಿಶ್ವಾಸ ಇದೆ. ರಾಜಣ್ಣವ್ರು ಖಂಡಿತವಾಗಿ ಕೂಡ ಯುಗಾದಿಗೆ ಮೊದಲು ಅವರು ದೂರನ್ನು ಕೊಡ್ತಾರೆ. ಮತ್ತು ಅದು ಅವರು ವೈಯಕ್ತಿಕ ಅಲ್ಲ, ಇಡೀ ಅವ್ರು ಹೇಳೋರೆ 48 ಜನ ಈ ಥರ ಇದ್ದಾರೆ ಅಂತೇಳಿ. ಜಾರಕಿಹೊಳಿ ಹೇಳೋರು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಅವರು 400 ಜನ ಅವರೇ ಅಂತೇಳಿ. ಇದರ ಉದ್ದಾಗಲ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಸಂಪೂರ್ಣವಾದಂಥ ತನಿಖೆ ಮಾಡೋದಕ್ಕೆ ಅವರು ಸಹಕಾರ ಕೊಡ್ತಾರೆ. ಮತ್ತು ನಮ್ಮ ಸದನದ ಮತ್ತು ನಮ್ಮ ಶಾಸಕರ ಗೌರವವನ್ನು ಎತ್ತಿಡಿಯೋದ್ರಲ್ಲಿ ರಾಜಣ್ಣವರು ಕಂಪ್ಲೇಂಟ್ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್ ಇದೇ ಸಂದರ್ಭದಲ್ಲಿ ಸರ್ ವಿಪಕ್ಷ ನಾಯಕರುಗಳು ಸೇರಿದಂತೆ ಆಡಳಿತ ಪಕ್ಷದ ಶಾಸಕರುಗಳ ಒಂದಷ್ಟು ಜನರ ಫೋನ್ ಕದ್ದಾಲಿಕೆ ಆಗ್ತಿದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದು, ಜೊತೆಗೆ ಹಿಂದೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು, ನಿನ್ನೆ ಆರೋಶಕ್ ಅವರು ಹೇಳಿದರೆ, ಮೊನ್ನೆ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದಂತಹ ರಾಜೇಂದ್ರ ಅವರು ಕೂಡ ಮುಖ್ಯಮಂತ್ರಿಗಳ ಮುಂದೆ ಇದನ್ನು ಹೇಳಿದ್ದಾರೆ ಅಂತ. ಬಹುಶಃ ಇಷ್ಟು ಜನ ಹೇಳಿದ್ದಾರೆ ಅಂತ ಹೇಳಿದ್ರೆ ಕೆಲವರ ಪ್ರಮುಖರ ಫೋನ್ ಟ್ಯಾಪ್ ಆಗ್ತಾ ಇರ್ಬೋದೇನೋ, ನನಗಂತೂ ಅದ್ರ ಮಾಹಿತಿ ಇಲ್ಲ. ನಿನ್ನೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರ ಹೇಳಿಕೆ ನೋಡಿದ್ದೀನಿ. ಸೊ ಇದ್ರ ಬಗ್ಗೆ ಕೂಡ ನಮ್ಗೆ ಆಗ್ರಹ ಇದೆ. ಸೊ ತನಿಖೆಯನ್ನು ಮಾಡಬೇಕು. ಯಾಕಂದರೆ ಹನಿ ಟ್ರ್ಯಾಪ್ ಮಾಡಿದವ್ರಿಗೆ ಫೋನ್ ಟ್ಯಾಪ್ ಮಾಡೋದೇನು ಭಾಳ ದೊಡ್ಡ ವಿಚಾರ ಅಲ್ಲ. ಯಾಕಂದರೆ ಅಧಿಕಾರ ಅವ್ರ ಕೈಯಲ್ಲಿರೋದ್ರಿಂದ ಅಧಿಕಾರ ದುರುಪಯೋಗವನ್ನು ಮಾಡಿಕೊಂಡು ಮಾಡಿರ್ಬೋದೇನೋ. ಸೊ ಇದರ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಂದು ಕೂಡ ಒತ್ತಾಯ ಇದೆ. ಸರ್ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಏರಿಕೆ ಮಾಡುವಂಥ ಒಂದು ವಿಚಾರದಲ್ಲಿ ಅವಶ್ಯಕತೆ ಬಿದ್ದರೆ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕಿದ್ರು ಕೊಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇದನ್ನು ಶಾಸಕರಾಗಿ SR ವಿಶ್ವನಾಥ್ ಅವರು ಹೇಗೆ ತಗೊತಾರೆ? ಬಿ ಜೆ ಪಿಯ ಮುಂದಿನ ನಡೆಗಳು ಏನಿರುತ್ತೆ? ನಾವು ಭಾರತೀಯ ಜನತಾ ಪಾರ್ಟಿಯವರು ಪದೇ ಪದೇ ಹೇಳಿದ್ದೀವಿ, ಸಾಕ್ಷಾತ್ ಅಂಬೇಡ್ಕರ್ ಅವರು ಬಂದು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದ್ರೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅದು ರಚಿತವಾಗಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಕೆಲವು ತಿದ್ದುಪಡಿಗಳನ್ನು ಆಯಾ ಕಾಲಾನು ಸಂದರ್ಭಕ್ಕೆ ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಮೀಸಲಾತಿ ಇರ್ಬೋದು, ಇನ್ನೊಂದು ಇರ್ಬೋದು, ಧರ್ಮದ ಆಧಾರದ ಮೇಲೆ ಆಗ್ಬೋದು, ಜಾತಿಯ ಆಧಾರದ ಮೇಲೆ ಆಗಬೇಕು ಅಂತೇಳಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿಂತಲೂ ದೊಡ್ಡ ಮಾತನ್ನು ಇವತ್ತು ಹೇಳಿದ್ದಾರೆ. ಅಲ್ಪಸಂಖ್ಯಾತರು ಕೊಟ್ಟಿರ್ತಕ್ಕಂಥದ್ದು ಧರ್ಮದ ಆಧಾರದ ಮೇಲೆ ಏನಾದರೂ ಕೋರ್ಟಲ್ಲಿ ಬಿದ್ದು ಹೋದರೆ ಅದಕ್ಕೆ ಸಂಬಂಧಪಟ್ಟಂಗೆ ತಿದ್ದುಪಡಿಯನ್ನು ಮಾಡ್ತೀವಿ, ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅವಮಾನ, ಸಂವಿಧಾನಕ್ಕೆ ಮಾಡಿದಂಥ ಅವಮಾನ. ಇವತ್ತು ಇಲ್ಲಿವರೆಗೂ ಏನು BJPಯ ಮೇಲೆ ಗೂಬೆ ಕುಂಡಿಸ್ತಾಯಿದ್ರು, ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿಯವರು ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಎಲ್ಲರಿಗೂ ತೋರಿಸ್ತಾಯಿದ್ರು. ಅವ್ರು ಹೇಳೋದೊಂದು ಮಾಡೋದೊಂದು ಅಂತಾಗಿದೆ. ರಾಷ್ಟ್ರದ ಒಬ್ಬ ಪ್ರಭಾವಿ ನಾಯಕರಾದಂಥ DK ಶಿವಕುಮಾರ್ ಅವರು ಇವತ್ತೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ಅಕ್ಷಮ ಅಪರಾಧ. ಬಹುಶಃ ಇಲ್ಲಿಯವರೆಗೂ ಯಾವುದೇ ನಾಯಕರು ಕೂಡ ಈ ಥರದ ಒಂದು ಸ್ಟೇಟ್ಮೆಂಟನ್ನು ಸಂವಿಧಾನದ ಬಗ್ಗೆ ಕೊಟ್ಟಿರಲಿಲ್ಲ. ಸೊ ನಮ್ಮದು ಕೂಡ ಒತ್ತಾಯ ಇದೆ. ನೈತಿಕ ಹೊಣೆಯನ್ನು ಹೊತ್ತು ಇವತ್ತೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಥ್ಯಾಂಕ್ ಯು ಸರ್. ಇದಿಷ್ಟು ಯಲಹಂಕ ಶಾಸಕರಂತಹ SR ವಿಶ್ವನಾಥ್ ಅವರ ಒಂದು ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.